ಕಾಪಿರೈಟ್ ಅಂತ ತಗೊಂಡ್ರೆ ನೀವು ಹೇಳಿ ಯಾವ ತರ ಇವಾಗ ನಿಮ್ಮದು ಒಂದು ನೀವು ಯಾವ್ದೋ ಒಂದು ಬುಕ್ ಇರುತ್ತೆ ಅದನ್ನ ನೀವು ಯಾವ ತರ ಪ್ರೊಟೆಕ್ಟ್ ಮಾಡ್ಬೋದು ಕಾಪಿರೈಟ್ ಆಮೇಲೆ ಬೇರೆ ಯಾರು ಇದು ಮಾಡದೇ ಇರ್ತಾರೆ ಯಾವ ತರ ಮಾಡ್ಬೋದು. ಅದು ಒಂದು ನಮ್ಮ ಸ್ಥಳೀಯವಾಗಿ ಸೊಲ್ಯೂಷನ್ ಏನು ಅಂತಂದ್ರೆ ನಾವೇನ್ ಮಾಡ್ತಿದೀವಲ್ಲ ಈಗ ಒಂದು ಇಯರ್ ಹಾಕಿ ಮಂತ್ ಹಾಕಿ ಪಬ್ಲಿಷ್ ಮಾಡ್ತೇವೆ, ಸಾರ್ವಜನಿಕ ವಲಯಕ್ಕೆ ಹೋಗುತ್ತೆ. ಆಮೇಲೆ ಯಾರಾದ್ರೂ ಎತ್ಕೊಂಡ್ರು ಮಾಡಿದ್ರು ನಮ್ಮ ಹತ್ರ ಪ್ರೂಫ್ ಇರುತ್ತೆ, ಕೋಟಿ ತೋರ್ಸಕ್ ನೋಡಿ ನಾವು ಈ ವರ್ಷದಲ್ಲಿ ಪುಸ್ತಕ ಮಾಡಿದ್ವಿ. ಎತ್ಕೊಂಡ್ರು ಅಂತ ನಿಮ್ಗೆ ಗೊತ್ತಾಗುತ್ತೆ? ಎತ್ಕೊಂಡ್ರು ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಅಲ್ಲಿಗೆ ಬರ್ತಿದ್ರು. ಈಗ ಸ್ಕ್ಯಾನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಆಮೇಲೆ ಹೇಗೆ ಯೂಸ್ ಮಾಡ್ಕೋಬಹುದು. ಸೊ ಅದು ಈಗ ನೀವು ಇದು ಬ್ಲಾಕ್ ಚೈನ್ ಒಂದು ಸೊಲ್ಯೂಷನ್ ಇದೆ. ಅಂದ್ರೆ ನೀವು ಬ್ಲಾಕ್ ಚೈನ್ಗೆ ಪುಸ್ತಕ ಡಿಜಿಟಲ್ ಕಾಪಿನ ಅಲ್ಲಿ ರಿಜಿಸ್ಟರ್ ಮಾಡಿಸಿದಾಗ ಅದಕ್ಕೊಂದು ಟೈಮ್ ಸ್ಟ್ಯಾಂಪ್ ಬರುತ್ತೆ, ಆಥರ್ಶಿಪ್ ಓನರ್ಶಿಪ್ ಬರುತ್ತೆ, ಎಲ್ಲ ಬರುತ್ತೆ. ಆಮೇಲೆ ಅಲ್ಲಿಂದ ಬೇರೆ ಯಾರು ಎತ್ಕೊಂಡ್ರು ಆ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗುತ್ತೆ. ಸೇಮ್ ಕರೆನ್ಸಿ. ಬ್ಲಾಕ್ ಚೈನ್ ಅಂದ್ರೆ ಅದೇ ಇಟ್ಸ್ ಚೈನ್ ಆಫ್ ಬ್ಲಾಕ್ಸ್. ಟೆಕ್ನಿಕಲ್ ಡಿಜಿಟಲ್ ಆಗಿರ್ಬೇಕು ಅಂದ್ರೆ ಆಯ್ತಾ. ನಾನು ಕೇಳಿದೆ ಆಕ್ಚುಲಿ ಚಾಟ್ ಜಿಪಿಟಿ ಬಗ್ಗೆ ಕೇಳಿದೆ, ಬ್ಲಾಕ್ ಚೈನ್ ನನಗೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡು ಅಂತ ಕೇಳಿದೆ. ಅದು ಎಷ್ಟು ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಯಾವ ಬ್ಯಾಂಕ್ ಲೆಡ್ಜರ್ ತರ ಇದಾಗುತ್ತೆ ಅಂತ ಹೇಳ್ತು. ಆಮೇಲೆ ನಾನು ಇಲ್ಲಿ ಬರಹಗಾರರು ಯಾರು ಇದ್ರೆ ಗೂಗಲ್ ಶೀಟ್ಸ್ ಯಾರಾದ್ರೂ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ಗೂಗಲ್ ಶೀಟ್ಸ್ ಅಲ್ಲಿ ಏನದು ವರ್ಷನ್ ಹಿಸ್ಟ್ರಿ ಅಂತ ಬರುತ್ತೆ. ಅದ್ರಲ್ಲಿ ನೀವು ಒಂದೇ ಒಂದು ಫುಲ್ ಸ್ಟಾಪ್ ಅಥವಾ ಒಂದೇ ಒಂದು ಕಾಮನ್ ಚೇಂಜ್ ಮಾಡಿದ್ರು ಅದು ಟ್ರ್ಯಾಕ್ ಮಾಡುತ್ತೆ. ಅದನ್ನ ಟ್ರ್ಯಾಕ್ ಚೇಂಜ್ ಅಂತ ಹೇಳ್ತಾರೆ. ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲೂ ಇದೆ ಅದು. ಸೊ ನೀವು ಒಂದು ಡಾಕ್ಯುಮೆಂಟ್ ನೀವು ಕ್ರಿಯೇಟ್ ಮಾಡಿದ್ರೆ ಅದರಲ್ಲಿ ಬಿಗಿನಿಂಗ್ ಇಂದ ಕೊನೆ ತನಕ ನೀವು ಏನೇನು ಚೇಂಜ್ ಮಾಡ್ತೀರೋ ಅದನ್ನೆಲ್ಲ ಟ್ರೇಸ್ ಮಾಡಕ್ ಸಾಧ್ಯ. ಸೊ ಬ್ಲಾಕ್ ಚೈನ್ ಅಂದ್ರೆ ಅದನ್ನ ಏನೋ ಯಾವ್ದೋ ಒಂದು ಪ್ರಾಜೆಕ್ಟ್ ಇರ್ಬೋದು, ಅದು ರೈಟಿಂಗ್ ಇರ್ಬೋದು ಅಥವಾ ಯಾವ್ದೋ ಸಾಫ್ಟ್ವೇರ್ ಪ್ರಾಜೆಕ್ಟ್ ಇರ್ಬೋದು, ವೆರಿ ಬಿಗಿನಿಂಗ್ ಇಂದ ಕೊನೆ ತನಕ ಏನೇನಾಗುತ್ತೆ ಚೇಂಜಸ್ ಅದನ್ನ ಟ್ರ್ಯಾಕ್ ಮಾಡುತ್ತೆ. ಸೊ ಇನ್ ಕೇಸ್ ಯಾರೋ ಒಬ್ರು ರೈಟರು ಯೂಸ್ ಮಾಡಿ ಚೀಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ದಟ್ ಈಸ್ ಈಸಿ ಟು ಟ್ರ್ಯಾಕ್ ಅಂತ ನಂಗೆ ಅನ್ಸುತ್ತೆ. ಬ್ಲಾಕ್ ಚೈನ್ ರಿಜಿಸ್ಟ್ರೇಷನ್ ಆಯ್ತು ಅಂತಂದ್ರೆ ಅದು ಈಸಿ ಟು ಟ್ರ್ಯಾಕ್. ಅದು ಏನಂದ್ರೆ ನಾನು ಪ್ರಿಂಟ್ ಕಾಪೀಸ್ ಏನ್ ಹೇಳ್ತೀನಲ್ಲ ಅದರಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ, ನಾನು 2024 ಅಂತ ಹೇಳಿ ಪ್ರಿಂಟ್ ಮಾಡಿಸ್ಬಿಟ್ಟು ಬುಕ್ ಪ್ರಿಂಟ್ ಮಾಡ್ಬೋದು. ಇನ್ನೊಬ್ಬ ಬಂದು ಕಾಂಟ್ಯಾಕ್ಟ್ ಕಾಪಿ ಮಾಡ್ಕೊಂಡು ಇಲ್ಲ ನಾನು 99 ಅಂತ ಪ್ರಿಂಟ್ ಮಾಡಿ ಬುಕ್ ತಂದು ಬಿಡ್ಬೋದು. ನಾನು ಅವನ ಮನೇಲಿ ಗೋಡಲ್ಲಿ ಇಟ್ಕೊಂಡು ಆಮೇಲೆ ಕ್ಲೈಮ್ ಮಾಡ್ಬೋದು, ನೋಡಪ್ಪ ಇಲ್ಲ ನಾನು 99 ಅಲ್ಲೇ ಮಾಡಿದ್ದೆ ಅಂತ. ಸೊ ದಟ್ ಡಿಸ್ಅಡ್ವಾಂಟೇಜ್ ವಿತ್ ಪ್ರಿಂಟೆಡ್ ಕಾಪಿ ಅಂದ್ರೆ ಅದಕ್ಕೆ ಈ ಬ್ಲಾಕ್ ಚೈನ್ ಅಲ್ಲಿ ಇರೋ ಟ್ರೇಸಬಿಲಿಟಿ ಇಲ್ಲ. ನೀವು ಹೇಳ್ತಿದ್ದು ಬ್ಲಾಕ್ ಚೈನ್ ಅಂದ್ರೆ ಅದರಲ್ಲಿ ಲೆಡ್ಜರ್ ತರ ಟೈಮ್ ಸ್ಟ್ಯಾಂಪು ಮತ್ತು ಆಥರ್ಶಿಪ್ ಎಲ್ಲ ಇದಾಗುತ್ತೆ. ಅದೊಂದು ಸಿಸ್ಟಮ್, ಟೋಟಲಿ ಒಂದು ಬ್ಯಾಂಕ್ ಸಿಸ್ಟಮ್ ತರ. ಹಣಕ್ಕೋಸ್ಕರ ಬ್ಯಾಂಕ್ ಸಿಸ್ಟಮ್ ಇದ್ದಾಗೆ ಸಾಹಿತ್ಯಕ್ಕೋಸ್ಕರ ಒಂದು ಸಾಹಿತ್ಯದ ಬ್ಯಾಂಕ್ ಅಲ್ಲಿ ಹೋಗುದು. ಅಲ್ಲಿ ಹೋಗಿ ನೀವು ನಿಮ್ಮ ಲಾಕರ್ ಅಲ್ಲಿ ಬುಕ್ ಇಟ್ಟು ಬಂದಂಗೆ ಅಂತ. ಸೊ ಅಷ್ಟು ಬಟ್ ಅದು ಚೇಂಜ್ ಮಾಡಿದ್ರು ಎಲ್ಲ ಟ್ರೇಸ್ ಆಗುತ್ತೆ. ಹಾಗಾಗಿ ನಿಮ್ಗೆ ಈಗ ಸಪೋಸ್ ಏನೇ ಕಾಪಿ ಮಾಡ್ಕೊಂತ ಇಟ್ಕೊಳ್ಳಿ ನಿಮ್ದು ಟೆಕ್ಸ್ಟ್ ನ, ಅದು ಕೂಡ ಟ್ರೇಸ್ ಆಗಕ್ಕೆ ಚಾನ್ಸಸ್ ಇದೆ. ಅದು ಅದೇ ನಾವು ಬರೀ ಪ್ಯೂರ್ಲಿ ಪುಸ್ತಕನ ಡಿಜಿಟಲ್ ಕಾಪಿ ಫಾರ್ಮೆಟ್ ಮಾತ್ರ ಅದು ಹೆಲ್ಪ್ ಆಗುತ್ತೆ. ನಾನು ಎರಡು ಮಾಡಿದಾಗ ಇಲ್ಲಿ ಯಾರೋ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೋಬಹುದಲ್ಲ. ಅಲ್ಲ, ಸ್ಕ್ಯಾನ್ ಮಾಡಿದ್ರು ಡಿಜಿಟಲ್ ಕಾಪಿ ಇತ್ತು ಅಂತಂದ್ರೆ ದೆನ್ ಇಟ್ಸ್ ಈಸಿ ಟು ಫೈಂಡ್ ಔಟ್. ಆಮೇಲೆ ಕಾಪಿ ಪ್ರೂಫಿಂಗ್ ಕೂಡ ಮಾಡಬಹುದು ಅಂತ ಅನ್ಸುತ್ತೆ. ಈಗ ಎಐಗೆ ಏನಕ್ಕೆ ಹೇಳ್ತಾ ಇದ್ದೀನಿ, ಡಿಜಿಟೈಸ್ ಏನೇನ್ ಆಗಿರುತ್ತೆ ಅದೆಲ್ಲದು ಎಐಗೆ ಆಕ್ಸೆಸಿಬಲ್ ಇರುತ್ತೆ ಅಂತ ಅಸಂಪ್ಷನ್. ಆ ಲೆವೆಲ್ ಕಾಪಿರೈಟ್ ನಮ್ಮಲ್ಲಿ ಲಾಸ್ ಅಂತೂ ಏನೂ ಇಲ್ಲ. ಕಾಪಿರೈಟ್ ಲಾಸ್ ಎಐನ ಕವರ್ ಮಾಡೋದೇ ಇಲ್ಲ. ಹಾಗಾಗಿ ಯಾವ್ದೋ ಬುಕ್ PDF ಆಗಿ ಹೋಯ್ತು, ಲೀಕ್ ಆಗಿ ಹೋಯ್ತು ಅಂತಂದ್ರೆ ಆ ಟೆಕ್ಸ್ಟ್ ಈಸಿಲಿ ಎಲ್ಲದಕ್ಕೂ ಅವೈಲೇಬಲ್ ಆಗುತ್ತೆ. ಸೊ ಹಂಗೆ ಅವೈಲೇಬಿಲಿಟಿ ಇದ್ದಾಗ ಅದು ಕಾಪಿ ಏನೇ ಅದನ್ನ ಕಾಪಿ ಮಾಡಕ್ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ಯಾರೋ ಒಬ್ರು ಏನೋ ಒಂದು ಕ್ವಶನ್ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ಬೇಕು ಅಂತಂದ್ರೆ ಅದು ಅವೈಲೇಬಲ್ ಏನು ಟೆಕ್ಸ್ಟ್ ಇದೆ ಅದನ್ನ ಸ್ಕೋರ್ ಮಾಡಿಬಿಟ್ಟು ಅದರಿಂದ ಉತ್ತರ ಕೊಡುತ್ತೆ. ಅವಾಗ ಅದು ಕೂಡ ಆ ತರ ಕಾಪಿ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಆ ತರ ಕಾಪಿ ಕೂಡ ಪ್ರಿವೆಂಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಇನ್ನು ಬೇರೆ ಲಾಸ್ ಬರಬೇಕು. ಆಮೇಲೆ ಈ ತರ ಬ್ಲಾಕ್ ಚೈನ್ ರಿಜಿಸ್ಟ್ರೇಷನ್ ಆ ತರದೆಲ್ಲ ಫೆಸಿಲಿಟಿಗಳು ಬಂದು ನನ್ನ ಈ ಚೇಂಜಸ್ ಅದನ್ನ ಟ್ರ್ಯಾಕ್ ಮಾಡುತ್ತೆ.
ಸೊ ಇನ್ ಕೇಸ್ ಒಬ್ರು ಯಾರೋ ಒಬ್ರು ರೈಟರು ಎ ಯೂಸ್ ಮಾಡಿ ಚೀಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ದಟ್ ಈಸ್ ಈಸಿ ಟು ಟ್ರ್ಯಾಕ್ ಅಂತ ನಂಗೆ ಅನ್ಸುತ್ತೆ. ಬ್ಲಾಕ್ ಚೈನ್ ರಿಜಿಸ್ಟ್ರೇಷನ್ ಆಯ್ತು ಅಂತಂದ್ರೆ ಅದು ಈಸಿ ಟು ಸೊ ಅದೇ ಅದು ಏನಂದ್ರೆ ನಾನು ಪ್ರಿಂಟ್ ಕಾಪೀಸ್ ಏನ್ ಹೇಳ್ತೀನಲ್ಲ ಅದರಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ನಾನು 2024 ಅಂತ ಪ್ರಿಂಟ್ ಮಾಡಿಸ್ಬಿಟ್ಟು ಬುಕ್ ಪ್ರಿಂಟ್ ಮಾಡ್ಬೋದು. ಇನ್ನೊಬ್ಬ ಬಂದು ಕಾಂಟ್ಯಾಕ್ಟ್ ಕಾಪಿ ಮಾಡ್ಕೊಂಡು ಇಲ್ಲ ನಾನು 99 ಅಂತ ಪ್ರಿಂಟ್ ಮಾಡಿ ಬುಕ್ ತಂದ್ಬಿಡ್ಬೋದು. ನಾನು ಅವನ ಮನೇಲಿ ಗೋಡಲ್ಲಿ ಇಟ್ಕೊಂಡು ಆಮೇಲೆ ಕ್ಲೈಮ್ ಮಾಡ್ಬೋದು, ನೋಡಪ್ಪ ಇಲ್ಲ 99 ಅಲ್ಲೇ ಮಾಡಿದ್ದೆ. ಸೊ ದಟ್ ಡಿಸ್ಅಡ್ವಾಂಟೇಜ್ ವಿತ್ ಪ್ರಿಂಟೆಡ್ ಕಾಪಿ ಅಂದ್ರೆ ಅದಕ್ಕೆ ಈ ಬ್ಲಾಕ್ ಚೈನ್ ಅಲ್ಲಿ ಇರೋ ಟ್ರೇಸಬಿಲಿಟಿ ಇಲ್ಲ. ಇವ್ರು ಹೇಳ್ತಿದ್ದು ಬ್ಲಾಕ್ ಚೈನ್ ಅಂದ್ರೆ ಅದರಲ್ಲಿ ಲೆಡ್ಜರ್ ತರ ಟೈಮ್ ಸ್ಟ್ಯಾಂಪು ಮತ್ತು ಆಥರ್ಶಿಪ್ ಎಲ್ಲ ಇದಾಗುತ್ತೆ. ಅದೊಂದು ಸಿಸ್ಟಮ್, ಟೋಟಲಿ ಒಂದು ಬ್ಯಾಂಕ್ ಸಿಸ್ಟಮ್ ತರ. ಹಣಕ್ಕೋಸ್ಕರ ಬ್ಯಾಂಕ್ ಸಿಸ್ಟಮ್ ಇದ್ದಾಗೆ ಸಾಹಿತ್ಯಕ್ಕೋಸ್ಕರ ಒಂದು ಸಾಹಿತ್ಯದ ಬ್ಯಾಂಕ್ ಅಲ್ಲಿ ಹೋಗೋದು. ಅಲ್ಲಿ ಹೋಗಿ ನೀವು ನಿಮ್ಮ ಲಾಕರ್ ಅಲ್ಲಿ ಬುಕ್ ಇಟ್ಟು ಬಂದಂಗೆ ಅಂತ. ಸೊ ಅಷ್ಟು ಬಟ್ ಅದು ಯಾರ್ಯಾರು ಏನೇನ್ ಚೇಂಜ್ ಮಾಡಿದ್ರು ಎಲ್ಲ ಟ್ರೇಸ್ ಆಗುತ್ತೆ. ಹಾಗಾಗಿ ನಿಮ್ಗೆ ಈಗ ಸಪೋಸ್ ಏನೇ ಕಾಪಿ ಮಾಡ್ಕೊಂತ ಇಟ್ಕೊಳ್ಳಿ ನಿಮ್ದು ಟೆಕ್ಸ್ಟ್ ನ, ಅದು ಕೂಡ ಟ್ರೇಸ್ ಆಗಕ್ಕೆ ಚಾನ್ಸಸ್ ಇದೆ. ಅದು ಅದೇ ನಾವು ಬರೀ ಪ್ಯೂರ್ಲಿ ಪುಸ್ತಕನ ಡಿಜಿಟಲ್ ಕಾಪಿ ಫಾರ್ಮೆಟ್ ಮಾತ್ರ ಅದು ಹೆಲ್ಪ್ ಆಗುತ್ತೆ. ನಾನು ಎರಡು ಮಾಡಿದಾಗ ಇಲ್ಲಿ ಯಾರೋ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೋಬೋದಲ್ಲ. ಅಲ್ಲ, ಸ್ಕ್ಯಾನ್ ಮಾಡಿದ್ರು ಡಿಜಿಟಲ್ ಕಾಪಿ ಇತ್ತು ಅಂತಂದ್ರೆ ದೆನ್ ಇಟ್ಸ್ ಈಸಿ ಟು ಫೈಂಡ್ ಔಟ್. ಆಮೇಲೆ ಕಾಪಿ ಪ್ರೂಫಿಂಗ್ ಕೂಡ ಮಾಡ್ಬೋದು ಅಂತ ಅನ್ಸುತ್ತೆ. ಈಗ ಎಐಗೆ ಏನಕ್ಕೆ ಹೇಳ್ತಾ ಇದ್ದೀನಿ, ಡಿಜಿಟೈಸ್ ಏನೇನ್ ಆಗಿರುತ್ತೆ ಅದೆಲ್ಲದು ಎಐಗೆ ಆಕ್ಸೆಸಿಬಲ್ ಇರುತ್ತೆ ಅಂತ ಅಸಂಪ್ಷನ್. ಯಾಕಂದ್ರೆ ಆ ಲೆವೆಲ್ ಕಾಪಿರೈಟ್ ನಮ್ಮಲ್ಲಿ ಲಾಸ್ ಅಂತೂ ಏನೂ ಇಲ್ಲ. ಕಾಪಿರೈಟ್ ಲಾಸ್ ಎಐನ ಕವರ್ ಮಾಡೋದೇ ಇಲ್ಲ. ಹಾಗಾಗಿ ಯಾವ್ದೋ ಬುಕ್ PDF ಆಗಿ ಹೋಯ್ತು, ಲೀಕ್ ಆಗಿ ಹೋಯ್ತು ಅಂತಂದ್ರೆ ಆ ಟೆಕ್ಸ್ಟ್ ಈಸಿಲಿ ಎಲ್ಲದಕ್ಕೂ ಅವೈಲೇಬಲ್ ಆಗುತ್ತೆ. ಸೊ ಹಂಗೆ ಅವೈಲಬಿಲಿಟಿ ಇದ್ದಾಗ ಅದು ಕಾಪಿ ಏನೇ ಅದನ್ನ ಕಾಪಿ ಮಾಡಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ಯಾರೋ ಒಬ್ರು ಏನೋ ಒಂದು ಕ್ವಶನ್ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ಬೇಕು ಅಂತಂದ್ರೆ ಅದು ಅವೈಲೇಬಲ್ ಏನು ಟೆಕ್ಸ್ಟ್ ಇದೆ ಅದನ್ನ ಸ್ಕೋರ್ ಮಾಡಿಬಿಟ್ಟು ಅದರಿಂದ ಉತ್ತರ ಕೊಡುತ್ತೆ. ಅವಾಗ ಅದು ಕೂಡ ಆ ತರ ಕಾಪಿ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಆ ತರ ಕಾಪಿ ಕೂಡ ಪ್ರಿವೆಂಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಇನ್ನು ಬೇರೆ ಲಾಸ್ ಬರಬೇಕು. ಆಮೇಲೆ ಈ ತರ ಬ್ಲಾಕ್ ಚೈನ್ ರಿಜಿಸ್ಟ್ರೇಷನ್ ಆ ತರದೆಲ್ಲ ಫೆಸಿಲಿಟಿಗಳು ಬಂದು ನನ್ನ ಈ ಇದಿಷ್ಟು ಟೆಕ್ಸ್ಟ್ ಅನ್ನ ನಾನು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ನೀವು ಅಫಿಷಿಯಲಿ ನೀವು ಡಿಕ್ಲೇರ್ ಮಾಡೋ ತರ ಇತ್ತು ಅಂತಂದ್ರೆ ಅವಾಗ ನಿಮ್ ಲಿಟ್ರೇಚರ್ ಸೇಫ್ ಆಗಿರುತ್ತೆ. ಅದು ನಾಟ್ ಓನ್ಲಿ ಮನುಷ್ಯರು ಕೂಡ ಕಾಪಿ ಮಾಡಬೇಕಾಗುತ್ತೆ. ಬಟ್ ಇದಕ್ಕೆಲ್ಲ ಅದೇ ಲಾ ರೆಗ್ಯುಲೇಟ್ ಮಾಡಬೇಕು. ಅಂದ್ರೆ ಟೆಕ್ನಾಲಜಿ ಬೇಕು, ಅದರ ಡಿಜಿಟಲ್ ರಿಜಿಸ್ಟ್ರೇಷನ್, ಡಿಜಿಟಲ್ ರೈಟ್ಸ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಇದೆ, ಬಟ್ ಲಾಸ್ ಇಲ್ಲ. ನಾನು ಆಗ್ಲೇ ಒಂದು ಹೇಳೋದು ಮಾಡ್ತೆ, ಪ್ರಾಕ್ಟಿಕಲ್ ಉದಾಹರಣೆ ಏನಿದೆ ಅಂದ್ರೆ ಈಗ ನಮ್ದು ಪ್ರಿಂಟೆಡ್ ಕಾಪಿ 200 ರೂಪಾಯಿ, ಡಿಜಿಟಲ್ ಕಾಪಿ ಈ ಬುಕ್ 100 ರೂಪಾಯಿ ಇದೆ, ಅದ್ರ ಆಡಿಯೋ ಬುಕ್ 1000 ರೂಪಾಯಿ. ಒಂದೇ ಬುಕ್ ಆಡಿಯೋ ವರ್ಷನ್ ಇದೆಯಲ್ಲ, ಆಡಿಯೋ ಬುಕ್ಸ್ ನೀವು ಆಡಿಬಲ್ ನೋಡಿದ್ರೆ ತುಂಬಾ 1 to 10 ಇದೆ. ಅದು ಏನಕ್ಕೆ ಅಂದ್ರೆ ವಾಯ್ಸ್ ಆರ್ಟಿಸ್ಟ್ಗೆ ಅವನು ಅಷ್ಟು ಚಾರ್ಜ್ ಮಾಡ್ತಿದ್ದ. ಆಮೇಲೆ ಅದನ್ನ ಸ್ಟುಡಿಯೋ ರೆಕಾರ್ಡ್ ಮಾಡಿ MP3 ಅಥವಾ ಫೈಲ್ ಕ್ರಿಯೇಟ್ ಮಾಡೋದು ಅವರು ತುಂಬಾ ಚಾರ್ಜ್ ಮಾಡ್ತಾ ಇದ್ರು. AI ಬಂದು ಬಿಕಾಸ್ ಇಟ್ ಕ್ಯಾನ್ ಡೂ ಕನ್ವರ್ಟ್ ಫ್ರಮ್ ಟೆಕ್ಸ್ಟ್ ಟು ವಾಯ್ಸ್, ಅದನ್ನ ಕಾಸ್ಟ್ ಆಫ್ ಆಡಿಯೋ ಬುಕ್ಸ್ ನ ಎಕ್ಸ್ಟ್ರೀಮ್ ಆಗಿ ಕಡಿಮೆ ಮಾಡಿದೆ. ಆಲ್ಮೋಸ್ಟ್ ಈ ಬುಕ್ ಲೆವೆಲ್ಗೆ ತಂದೆ. ಸೊ ಮುಂದಿನ ದಿವಸಗಳಲ್ಲಿ ಆಡಿಯೋ ಬುಕ್ ಒಂದು ಶ್ರೀಮಂತರ ವಸ್ತು ಮಾತ್ರ ಆಗಿರಲ್ಲ, ಯಾರು ಬೇಕಾದ್ರೂ ಹಾಕೊಂಡು ಕೇಳ್ಬೋದು. ಅದೊಂದು ತುಂಬಾ ಒಳ್ಳೆ ಪ್ರಾಕ್ಟಿಕಲ್ ಉದಾಹರಣೆ. ಎರಡನೇದು ಟ್ರಾನ್ಸ್ಲೇಷನ್. ಈಗ ನಮ್ಮ ಇವರು ಅಕ್ಷಯ್ ಪಂಡಿತ್ ಹೇಳ್ತಾ ಇದ್ರು, ಆಫೀಸಲ್ಲಿ ಎಲ್ಲ ಇಂಗ್ಲಿಷ್ ಇದ್ದಾರೆ, ನೀವು ಕತೆ ಬರೀತಿರಲ್ಲ, ನಾವು ಹೆಂಗ್ ಓದುದು ಅಂತ ಕೇಳ್ತಾರೆ. ಕತೆಗಳನ್ನ ChatGPT ಟ್ರಾನ್ಸ್ಲೇಟ್ ಮಾಡಿ ಅವ್ರು ಓದಿಸ್ಬಿಟ್ಟಿದ್ದಾರೆ ಅಂತ. ಸಿಂಪಲ್ ಟ್ರಾನ್ಸ್ಲೇಷನ್ ತುಂಬಾ ಈಸಿಯಾಗಿ ತುಂಬಾ ಎಫಿಷಿಯಂಟ್ ಆಗಿ ಆಗ್ತಾ ಇದೆ. ಇವಾಗ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಆಗ್ತಿಲ್ಲ, ಕನ್ನಡ ಟು ಇಂಗ್ಲಿಷ್ ಆಗ್ತಾ ಇದೆ. ಬಿಕಾಸ್ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳುತ್ತೆ. ಆಮೇಲೆ ಮಿಕ್ಕಿದ ಭಾಷೆ ಸೃಷ್ಟಿಸ್ಕೊಡುತ್ತೆ ಇಂಗ್ಲಿಷ್ ಅಲ್ಲಿ. ಇವೆಲ್ಲ ಪ್ರಾಕ್ಟಿಕಲ್ ಇದೆ. ಟ್ರಾನ್ಸ್ಲೇಷನ್ ಜಾಬ್ಸ್ ಎಲ್ಲ ಕಿಲ್ಲ ಆಯ್ತು. ಹೋಯ್ತು. ಅದು ನಮಗೆ ಫಾಸ್ಟ್ ಆಗಿ ಮತ್ತೆ ಮಾಡುತ್ತೆ. ನಾವು ಒಂದು ತಿಂಗಳು ತಗೊಂಡು 1000 ರೂಪಾಯಿ ಚಾರ್ಜ್ ಮಾಡಿ ಮಾಡೋದಂತೆ. ನಾನು ಈಗ ಬುಕ್ ಪೂರ್ತಿ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ರಿರೈಟ್ ಮಾಡಿದ್ರೆ ಫಿಕ್ಸ್ ಆಗಿ ಹೋಗ್ಬಿಡುತ್ತೆ. ಅಂದ್ರೆ ಐ ಡೋಂಟ್ ಹ್ಯಾವ್ ಟು ಗೋ ಇನ್ ಸರ್ಚ್ ಆಫ್ ಪ್ರೊಫೆಷನಲ್ ಟ್ರಾನ್ಸ್ಲೇಟರ್ ಅಂತ. ನಮ್ಮ ಟೈಮ್ ಆಯ್ತು ಅನ್ಸುತ್ತೆ. ಪ್ರಶ್ನೆಗಳು ಸರ್, ಮಧು ಸರ್, ಈಗ ನಮ್ಮ ಡೈಲೆಕ್ಟ್ಸ್ ಇದೆ ಟ್ರಾನ್ಸ್ಲೇಷನ್ ಬಗ್ಗೆ ಮಾತಾಡಿದ್ರಲ್ಲ,
ಕನ್ನಡದಲ್ಲಿ ಸುಮಾರು ಡೈಲೆಕ್ಟ್ಸ್ ಇದಾವೆ. ಹಾ. ಸೊ ಅದನ್ನ ಹೇಗೆ ರಿಸೀವ್ ಮಾಡುತ್ತೆ ಸ್ವಲ್ಪ ಇಲ್ಲ ಅದು ಅವ್ರು ಹಾಗೆ ಹೇಳಿದ್ರು. ಬಟ್ ಈಗ ಸ್ವಲ್ಪ ಏನ್ ಹೇಳ್ಬೋದು ಅಂದ್ರೆ, ಕಂಪ್ಯೂಟರ್ AI ಅಥವಾ ಮಷಿನ್ ಏನೇ ಆಗಲಿ ಅದು ಕಲಿಯೋದ್ರಲ್ಲಿ ಪಂಟ ಮತ್ತು ಅದನ್ನ ರಿಪೀಟ್ ಮಾಡೋದ್ರಲ್ಲಿ ಚೆನ್ನಾಗಿ ಕಲಿತು ರಿಪೀಟ್ ಮಾಡೋದ್ರಲ್ಲಿ ತುಂಬಾ ಪಂಟ. ನಮ್ಮಲ್ಲಿ ಇಂಗ್ಲಿಷ್ ಅಲ್ಲಿ AI ತುಂಬಾ ಚಾಂಪಿಯನ್ ಆಲ್ರೆಡಿ ಎಲ್ಲ ಡೈಲೆಕ್ಟ್ಸ್. ಕನ್ನಡದಲ್ಲಿ ಏನಕ್ಕಿಲ್ಲ ಅಂತಂದ್ರೆ ನಾವು ಅದಕ್ಕೆ ಕಲಿಸಿಲ್ಲ. ಅವ್ರು ಯಾರು ಇವಾಗ ಟೀಚರ್ ಆಗ್ತಾ ಇದೆ ಅಂದ್ರೆ ಕನ್ನಡದಲ್ಲೂ AI ಡೆವಲಪ್ ಆಗ್ತಾ ಇದೆ. ನಿಮ್ಮ ಇದು ಧಾರವಾಡ ಡೈಲೆಕ್ಟ್, ಇದು ಯಾವ್ದು ರಾಯಚೂರು ಭಾಷೆ, ಇದು ಇದನ್ನ ಕಲಿ ಅಂತ ಹೇಳಿದ್ರೆ ಅದು ಕಲಿಯುತ್ತೆ. So, ನಾಲ್ಕು- ಆ ಲೆವೆಲ್ ಡೆವಲಪ್ಮೆಂಟ್ ಬರುತ್ತೆ. ಆಲ್ರೆಡಿ ಇವಾಗ ಕಾಲ್ ಸೆಂಟರ್ ಜಾಬ್ಸ್ ಎಲ್ಲ ರಿಪ್ಲೇಸ್ ಆಗ್ತಾ ಇದೆ. ಅಂದ್ರೆ ಮನುಷ್ಯ ವಾಯ್ಸ್ ಚಾಟ್ಸ್ ಅಲ್ಲೇ ಇಲ್ಲಿ ಟೆಲಿಕಾಲಿಂಗ್ ಎಲ್ಲ ಮಾಡ್ಬೇಕಾದ್ರೆ ಇದು ಮಾಡ್ತಾರಲ್ಲ, ಯಾರು ರೆಪ್ರೆಸೆಂಟೇಟಿವ್ಸ್ ಮಾತಾಡ್ತಾರೆ, ಅದನ್ನ ಆ ತರ ಜಾಬ್ಸ್ ಎಲ್ಲ AI ಮಾಡೆಲ್ಗಳು ಇನ್ನು ಮುಂದೆ ಮಾಡ್ತವೆ. ಸೊ ಸದ್ಯಕ್ಕೆ ಗ್ರಾಂಥಿಕ ಕನ್ನಡ ಇರ್ಬೋದು ಅಲ್ಲಿ. ಯಾಕಂದ್ರೆ ಟ್ರೈನ್ ಮಾಡ್ಬೇಕಾದ್ರೆ ಕೆಲವು ಬಯಾಸಸ್ ಇರುತ್ತೆ. ಯಾರು ಟ್ರೈನ್ ಮಾಡ್ತಾರೆ, ಅವ್ರು ಯಾವ ಭಾಷೆ ಮಾತಾಡ್ತಾರೆ, ಅದ್ರ ಮೇಲೆಲ್ಲ ಹೋಗುತ್ತೆ. ಬಟ್ ಆ ಬಯಾಸ್ ಯಾರು ಟ್ರೈನ್ ಮಾಡೋರು ಯಾರು ಇರ್ತಾರೆ, ಕಂಪನಿಗಳು ಯಾರು ಇರ್ತವೆ, ಅವರು ಅದನ್ನ ಮಾಡ್ಬೇಕು ಅಂತ ಅನ್ಸಿದ್ರೆ ಮಾಡಕ್ಕೆ, ಅದನ್ನ ರಿಪೇರಿ ಮಾಡಕ್ಕೆ ಚಾನ್ಸ್ ಇದೆ. ಮಂಗಳೂರು ಭಾಷೆನ ಮಾತಾಡ್ಬೋದು ಅಥವಾ ತುಳುನು ಮಾತಾಡ್ಬೋದು, ಯಾವ ಭಾಷೆ ಬೇಕಾದ್ರೂ ಮಾತಾಡ್ಬೋದು. ಮಾಡೆಲ್ಗಳು ಆಮೇಲೆ ಬರಿಬೋದು ಕೂಡ. ದೊಡ್ಡ ವಿಷಯ ಎಲ್ಲ ಇದೆ. ಆದ್ರೆ ಇದರಿಂದ ನಿರುದ್ಯೋಗ ಸಮಸ್ಯೆ ಹೆಚ್ಚು ಅಲ್ವಾ? ಸದ್ಯಕ್ಕೆ ಆಗುತ್ತೆ. ದೊಡ್ಡ ಪ್ರಶ್ನೆ ಅದು. ಎಲ್ರಿಗೂ ಅದೊಂದು ಡೌಟ್ ಇದೆ. ದೊಡ್ಡ ಪ್ರಶ್ನೆ ಅದು. ಡೌಟ್ ಆಲ್ರೆಡಿ ವಿಚಾರಕ್ಕೆ ಹೋಗಿದೆ. ಅಲ್ಲ ಈಗ ಅದಕ್ಕೆ ನಾ ಹೇಳೋದು ಇವಾಗ ಹುಡುಗರುಗಳೆಲ್ಲ ಈ ಕೋರ್ಸ್ ಓದಿದ್ರೆ ನಾನು ತುಂಬಾ ಸಂಪಾದನೆ ಮಾಡೋದು, ಆ ಕೋರ್ಸ್ ಓದಿದ್ರೆ ಅಂತ ಹೋಗ್ತಾ ಇದ್ದಾರೆ. ಅವ್ರ ಆ ಕೋರ್ಸ್ ಅಲ್ಲಿ ಮುಗಿಸಿ ಬರೋ ಹೊತ್ತಿಗೆ ನೀವು ಹೇಳ್ದಂಗೆ ಮಿಡಿಯೋಕ್ರಿಟಿ ಯಾಕಂದ್ರೆ ಬರೋನು ಮೊದಲು ಎತ್ಕೋತಾನೆ ಇಂಟೆಲಿಜೆಂಟ್ ಆಗಲ್ಲ, ಅದೆಲ್ಲ ಕಿಲ್ ಮಾಡ್ದಂಗಾಗಲ್ವಾ? ಅದಾಗುತ್ತೆ. ಈಗ ಎಲ್ರಿಗೂ ಅದೇ ಜಗತ್ತಿನ ಚರ್ಚೆ ಇರೋದು ಏನಂದ್ರೆ, ನನ್ಗೆ ಲಾಂಗ್ ಟರ್ಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ. ಇವಾಗ ಆತಂಕ ಇದೆ, ಎಲ್ರು ಜಾಬ್ ಹೋಗುತ್ತೆ, ಎಲ್ರು ಎಲ್ಲರಿಗೂ ತರ ಉದ್ಯೋಗ ತರಬೇಕಾಗತ್ತೆ, ಆ ತರ ಎಲ್ಲ ಸುಮ್ಮನೆ ತಮಾಷೆ ಮಾತಾಡ್ತಿರ್ತೀವಿ ನಾವು. ಮುಂಬರುವ ದಿನಗಳಲ್ಲಿ ಪ್ರಪಂಚ ಇನ್ನೂ ಒಂದು 10-15% ಡಿಜಿಟೈಸ್ ಆಗಿಲ್ಲ. ನಾವು ಕಂಪ್ಯೂಟರ್ ಬಂದು 20 ವರ್ಷ 30 ವರ್ಷ ಆಗಿದೆ. ವೆಹಿಕಲ್ಗಳು ಬಂದು 4 ವೆಹಿಕಲ್ಗಳು ಬಂದ್ಬಿಟ್ಟು ಒಂದು 100 ವರ್ಷ ಆಗಿದೆ ಅಷ್ಟೇ. ಅದಕ್ಕಿಂತ ಹಿಂದಿದ ಜಗತ್ತು ಕಲ್ಪಿಸ್ಕೊಂಡ್ರೆ ನಾವು ಅವ್ರು ನೋಡಿದ್ರೆ ಆದಿಕಾಲದ ಮಾನವರು ಅನ್ನುವಷ್ಟು ಮುಂದೆ ಬಂದಿದ್ದಾರೆ. ಆದ್ರೆ ಇನ್ನೊಂದು 100 ವರ್ಷ ಬಿಟ್ಟು ಹೋದ್ರೆ ಅವರಿಗೆ ನಾವು ಹಾಗೆ ಕಾಣ್ತೀವಿ. ಯಾಕಂದ್ರೆ ಜಗತ್ತು ನಾವು ಅಷ್ಟೇ ಹಿಂದಿದ್ದೀವಿ, ನಾವು ತುಂಬಾ ಏನು ಅಡ್ವಾನ್ಸ್ ಆಗಿಲ್ಲ. ಎಕ್ಸ್ಪೋನೆನ್ಷಿಯಲ್ ನಾವು ಪ್ರಪಂಚ ಡಿಜಿಟಲೈಸ್ ಆಗ್ತಾ ಹೋಗುತ್ತೆ. ಇನ್ನೂ ಒಂದು ಮಾತು ದಯವಿಟ್ಟು ಕ್ಷಮಿಸಿ, ನಮ್ಮ ಮಧ್ಯದಲ್ಲೇ ಮಾತಾಡ್ತಾ ಇದ್ದೀನಿ. ಈಗ ಕನ್ನಡದಲ್ಲೂ ಕೂಡ ಬೇಕಾದಷ್ಟು ವ್ಯತ್ಯಾಸಗಳಿವೆ. ಮುದ್ರಿಯವ್ರು ಮಾತಾಡೋದೇ ಒಂದ್ ಕನ್ನಡ, ಆಮೇಲೆ ಬಾಕಿಯವ್ರು ಮಾತಾಡೋದೇ ಇನ್ನೊಂದು ಕನ್ನಡ. ಆ ಕನ್ನಡದಲ್ಲೂ ಕೂಡ ಬೇರೆ ಬೇರೆ ಜಾಗಗಳಿಂದ ಬಂದಿರೋ ಅಂತ ಬ್ರಾಹ್ಮಣರಾಗ್ಲಿ ಅಥವಾ ಬೇರೆ ಜನರಾಗ್ಲಿ, ಲಿಂಗಾಯತರಾಗ್ಲಿ, ಪ್ರತಿಯೊಬ್ಬರಲ್ಲೂ ಕೂಡ ಅವರ ಭಾಷೆಗಳಲ್ಲೇ ಬೇಕಾದಷ್ಟು ವ್ಯತ್ಯಾಸಗಳಿವೆ. ಅದನ್ನೆಲ್ಲ ನೀವು ಪ್ರತಿಪಾದಿಸಿ ಅದನ್ನೆಲ್ಲ ತೋರಿಸ್ಕೊಡಕ್ ಸಾಧ್ಯ ಆಗತ್ತ ನಿಮ್ಗೆ? ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ಆಕ್ಚುಲಿ AI ಬಂದಿದ್ದು 2-3 ವರ್ಷದ ಈಚೆಗಲ್ಲ, 2 ವರ್ಷದ ಈಚೆಗೆ. ಅಷ್ಟೊತ್ತಿಗೆ ಈ ಡೈಲೆಕ್ಟ್ ಗಳೆಲ್ಲ 90% ಸತ್ತಿದ್ವಿ. ಆಯ್ತಾ? ಇದು ನಗರಕ್ಕೆ ಬರೋದ್ರಿಂದ ಅಥವಾ ವಿದ್ಯೆಯ ಶಿಕ್ಷಣ ಮಾದರಿ ಎಲ್ಲ ಚೇಂಜ್ ಆಗಿದ್ರಿಂದ ನಾವೆಲ್ಲ ಒಂದು ಭಾಷೆಗೆ ಶಿಫ್ಟ್ ಆಗಿದ್ವಿ. AI ಅಂತ ತಂತ್ರಜ್ಞಾನಗಳು ಆಕ್ಚುಲ್ ಆಗಿ ನಮ್ಮ ಹಳೆಯ ಡೈಲೆಕ್ಟ್ಗಳನ್ನ ರಿವೈವ್ ಮಾಡೋದಕ್ಕೆ ಸಹಾಯ ಮಾಡಬಲ್ಲವು ಅಂತ ನನ್ಗನ್ಸುತ್ತೆ. ಒಂದು ಮಾತು ನಾನು ಒಂದೇ ಒಂದು ಮಾತು ಹೇಳ್ತೀನಿ. ನೀ ಹಿಂಗ ನೋಡಬ್ಯಾಡ ನನ್ನ ಅಂತ ಇದೆ ಬೇಂದ್ರೆ ಅವ್ರದ್ದು. ನೀ ಹಿಂಗ ನೋಡಿದ್ದಾರೆ, ನಾ ಹಂಗ ನೋಡಲೇ ನಿನ್ನ. ಇದನ್ನ ನೀವು ಹೇಗೆ ಮಾಡಿಸ್ತೀರಿ? ಅದು ಅದೇ ಏನಂದ್ರೆ ಬರೀ ನೀ ಹಿಂಗ ನೋಡಬ್ಯಾಡ ನನ್ನ ಆತರ ಅಲ್ಲ, ನೀ ಹಿಂಗ ನೋಡಬ್ಯಾಡ ನನ್ನ ಆತರ ಎಲ್ಲ ಅಲ್ಲ. ಅದೆಲ್ಲ ನಾನೇ ಹೇಳ್ತಾ ಇರೋದು ಇದೊಂದು ಉದಾಹರಣೆ ಅಷ್ಟೇ. ನಾವೇ ಕೊಡ್ತಾ ಹೋದಾಗ ಅದು ಕಲ್ತ್ಕೊಳುತ್ತೆ ಬೇಗ. ಸರಿ, ಸಿಸ್ಟಮ್ ಹಾಗಲ್ಲ ಇರ್ಬೋದು. ನನ್ನ ಇದನ್ನ ಪೂರ್ತಿ ಅನುಮಾನ ಪೂರ್ತಿ ಹೇಳ್ಬಿಡ್ತೀನಿ. ನಾನು ಹೇಳಿದ್ದು ಒಂದೇ ಒಂದು ಉದಾಹರಣೆಯನ್ನೇ ಹೊರತು, ಇದೇ ಬೇಂದ್ರೆಯವರು ತಮ್ಮ ಕವನಗಳನ್ನ ಅವ್ರು ಓದ್ತಾ ಇದ್ದ ಶೈಲಿನಲ್ಲಿ ಒಂದು ಕವನ ಓದಿದ್ದೆ ಒಂದು ಶೈಲಿ, ಇನ್ನೊಂದು ಕವನ ಓದಿದ್ದೆ ಮತ್ತೊಂದು ಶೈಲಿ,
ನಾವ್ ಯಾರು ಅವ್ರ ಶೈಲಿನ ಅನುಕರಿಸಕ್ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ನಾನ್ ಚಿಕ್ಕನಿಂದ ಅವ್ರನ್ನ ಕೇಳಿದ್ದೀನಿ. ಅದೇ ಗೋಕಾಕ್ ಅವರು ಮಾತಾಡ್ತಾ ಇದ್ರು, ಅವರು ಧಾರವಾಡದವ್ರೆ. ಆದ್ರೆ ಧಾರವಾಡದ ಗೋಕಾಕ್ರು ಮಾತಾಡ್ತಾ ಇದ್ದ ಶೈಲಿನೇ ಬೇರೆ. ಚನ್ನವೀರ್ ಕಳವಿ ಅವ್ರ ಹೆಂಡತಿ ಅಂತೂ ವಿಪರೀತ ಬೇರೆ. ಇವರೆಲ್ಲರೂ ಧಾರವಾಡದವ್ರೆ. ಅದರಿಂದ ನಾನ್ ಕೇಳ್ತಾ ಇರೋದು ಏನಂತಂದ್ರೆ, ಈಗ ನೀವು ವ್ಯಕ್ತಿನಲ್ಲೂ ಕೂಡ ಗುಂಪಿನಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸ ಇದೆ. ಅದನ್ನ ನೀವು ತರೋಕೆ ತುಂಬಾ ಕಷ್ಟ ಪಡ್ಬೇಕಲ್ವಾ ಅಂತ ಕಷ್ಟ ಕೆಲವ್ರೆ ನನ್ನ ಅಭಿಪ್ರಾಯ ಹೇಳ್ಬಿಡ್ತೀನಿ. ಕಷ್ಟ ಈಗ ನೀವು ಹೇಳಿದಂಗೆ ಬೇಂದ್ರೆ ಅವರದ್ದು, ಚನ್ನವೀರ್ ಕಳವಿ ಅವರದ್ದು, ಅವರದೆಲ್ಲ ಅವ್ರದ್ದು ಆಲ್ರೆಡಿ ರೆಕಾರ್ಡೆಡ್ ವಾಯ್ಸ್ ಇದ್ರೆ ಅದನ್ನ ಎಐಗೆ ಕೊಟ್ರೆ ಅದನ್ನ ಎಐ ಇಮಿಟೇಟ್ ಮಾಡೋದು ತುಂಬಾ ಸುಲಭ. ಅದನ್ನ ಮಾಡುತ್ತೆ. ಆಲ್ರೆಡಿ ರೆಕಾರ್ಡೆಡ್ ಇರುತ್ತಲ್ಲ ವಾಯ್ಸ್, ಅದನ್ನ ನೀವು ಎಐಗೆ ಫೀಡ್ ಮಾಡಿದ್ರೆ ಆರಾಮ್ಸೆ. ಈಗ ಗಂಡಸರ ವಾಯ್ಸ್ ಅಲ್ಲಿ ನೀನು ಹಾಡು ಅಂತ ಹೇಳಿದ್ರೆ ಹಾಡತ್ತೆ ವಾಯ್ಸ್. ಆಮೇಲೆ ಆ ಡೈಲೆಕ್ಟ್ ಕೂಡ ಮ್ಯಾಚ್ ಮಾಡ್ಬೇಕು ಅಂದ್ರೆ ಫೀಡ್ ಮಾಡ್ಬೇಕು ಅಷ್ಟೇ. ಅದು ಕಲ್ತ್ಕೊಂಡ್ಬಿಡುತ್ತೆ ಮನುಷ್ಯರಕ್ಕಿಂತ. ನಿಮ್ಮ ಆತಂಕ ಅರ್ಥ ಆಯ್ತು. ಬಟ್ ಮತ್ತೆ ಇವೆಲ್ಲ ತಾಂತ್ರಿಕ ಅಂಶಗಳು. ತಾಂತ್ರಿಕ ಅಂಶಗಳೆಲ್ಲ ಆರಾಮಾಗಿ ಕಲ್ತ್ಬಿಡುತ್ತೆ. ಮನುಷ್ಯನ ಪ್ರಜ್ಞೆಯೊಂದೇ ಮನುಷ್ಯನ ವಿಶೇಷವಾಗಿ ಶಕ್ತಿ ಕೊಡದಿರೋದು. ಪ್ರಜ್ಞೆಯನ್ನೇ ಟ್ರೈನಿಂಗ್ ಮಾಡುವ ಲೆವೆಲ್ಗೆ ಹೋಗಿದ್ದಾರೆ. ಇದೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಯಾವ ಭಾಷೆ ಯಾವ ಡೈಲೆಕ್ಟ್ ಕೇಳಿ ಅದನ್ನ ಡೈಲೆಕ್ಟ್ ಅಂತ ಹೇಳಕ್ ಆಗಲ್ಲ. ಈಗ ನಾನ್ ಮಾತಾಡೋ ರೀತಿ ನಮ್ಮನೆಯಲ್ಲಿ ನಮ್ ತಾಯಿ ಮಾತಾಡ್ತಿರ್ಲಿಲ್ಲ. ಅದರಿಂದ ಅದು ಡೈಲೆಕ್ಟ್ ಅಲ್ಲ, ಮಾತಾಡೋ ರೀತಿ, ಅವ್ರು ಕಲ್ತಿರೋ ರೀತಿ, ಇಂಡಿವಿಜುವಲ್ ಆಗಿ ಅವ್ರು ಹೇಳಿದ ರೀತಿಯಲ್ಲಿ ನಾನ್ ಹೇಳಲ್ಲ. ಅದರಿಂದ ದಯವಿಟ್ಟು ಡೈಲೆಕ್ಟ್ ಅಂತ ಅನ್ನೋ ಪದವನ್ನ ಉಪಯೋಗಿಸ್ಲೇಬೇಡಿ. ಅದು ತಪ್ಪಾಗುತ್ತವ. ಮಾತಾಡೋ ರೀತಿ, ಭಾಷೆಯನ್ನ ಮಾತಾಡೋ ರೀತಿ ವ್ಯಕ್ತಿಯಿಂದ ವ್ಯಕ್ತಿಗೂ ಕೂಡ ಬೇಕಾದಷ್ಟು ವ್ಯತ್ಯಾಸಗಳಿರುತ್ತೆ. ಅದು ಮಾತ್ರ ಉಳ್ಕೊಂಡ್ಬಿಡುತ್ತೆ. ಉಳ್ಕೊಳ್ಳೋದು ಅದೊಂದೇನೆ. ನಮ್ ಸ್ವಂತಿಕೆ ಅಂತ ಏನಿರುತ್ತೆ ಅದು ಉಳ್ಕೊಳ್ಳುತ್ತೆ. ಒಂದೇ ನಿಮಿಷ. ಸವಾಲುಗಳು ಈ ಎಐಗೆ ನಾವು ಮತ್ತೆ ಗುಲಾಮರಾಗೋದು. ಕ್ರಿಯೇಟಿವ್ ಲಿಟ್ರೇಚರ್ ಈಗ ಏನನ್ನೇ ಕಳ್ಕೊಳ್ತಾ ಇದ್ದೇವೆ ನಾವು. ಎಐಗೆ ಡೈರೆಕ್ಟ್ ಕಲ್ಸೋದಕ್ಕೆ ತಲೆ ಕೆಡಿಸ್ಕೊಳ್ಳೋದನ್ನ ನಮ್ಮಲ್ಲೇ ಇರೋ ಹುಡುಗರು, ನಮ್ಮ ಸ್ಕೂಲ್ಗಳು, ಅಲ್ಲಿ ಬರೋ ಡಿಫ್ರೆಂಟ್ ಹುಡುಗರಿಗೆ ಎಐನ ಡೈರೆಕ್ಟ್ ಕಲ್ಸೋದಕ್ಕಿಂತ ಎಐ ಕಲ್ಸೋದಕ್ಕೆ ಜಾಸ್ತಿ ಮಹತ್ವ ಕೊಡ್ತಾ ಇದ್ದೇವೆ ಅನಿಸ್ತಾ ಇದೆ. ಈ ತರ ಕೇಂದ್ರ ಕಳ್ಕೊಳ್ಳೋದ್ರಿಂದ ಗ್ಲೋಬಲೈಸೇಷನ್ ಎಲ್ಲ ವ್ಯತಿರಿಕ್ತ ಇಫೆಕ್ಟು ಎಐ ನಮ್ಗೆ ಅಫಿಷಿಯಲ್ ಆಗಿ ತಂದು ಕೊಟ್ಟು ಯೂನಿಫಾರ್ಮ್ ಆಗ್ತಾ ಇದೆ. ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನೀವು ಎಐ ಬಳಸ್ಕೊತಿರೋ ಮನುಷ್ಯರನ್ನ ಬಳಸ್ಕೊತಾ ಇದ್ದೀವಿ. ಅನ್ಎಂಪ್ಲಾಯ್ಮೆಂಟು ಆಯ್ತು. ಟ್ರಾನ್ಸ್ಲೇಷನ್ ಇನ್ ಪ್ರಾಬ್ಲಮ್ ಇರೋದೇ ಅದರಲ್ಲಿ. ಕ್ರಿಯೇಟಿವ್ ಲಿಟ್ರೇಚರು ಗೊತ್ತಿರೋರು ಯಾರು ನಾನು ಟ್ರಾನ್ಸ್ಲೇಷನ್ ಮಾಡಿದ್ದೀನಿ ಅಂತ ಹೇಳಲ್ಲ, ರೂಪಾಂತರ ಮಾಡಿದ್ದೀನಿ ಅಂತಾನೆ ಹೇಳ್ತಾರೆ. ಈ ಕಾನ್ಫಿಡೆನ್ಸ್ ಇದೆ ಅಲ್ಲ, ಎಐ ಎಲ್ಲಾನು ಮಾಡುತ್ತೆ, ಡೈಲೆಕ್ಟ್ ಕಲ್ತ್ಕೊಡುತ್ತೆ. ಕಲ್ಸೋ ಗಟ್ಟಿರ್ಬೇಕು. ಈ ಪ್ರಾಬ್ಲಮ್ ಇರೋದು ಡೈಲೆಕ್ಟ್ ನ ಮನುಷ್ಯರಲ್ಲಿ ಉಳಿಸೋದ್ರಲ್ಲಿ, ಮಕ್ಕಳಲ್ಲಿ ಉಳಿಸೋದ್ರಲ್ಲಿ, ಎಐ ಕಲ್ಸೋದ್ರಲ್ಲಿ ಅಲ್ಲ. ನಾವು ನಮ್ಮ ಕೇಂದ್ರನೇ ಬಿಟ್ಬಿಟ್ಟು ಏನೇನು ಸುತ್ತಾಡ್ತಾ ಇದ್ದೇವೆ ಅನಿಸ್ತಾ ಇದೆ. ದಟ್ಸ್ ದ ಬಿಗ್ಗೆಸ್ಟ್ ಟ್ರಾಜಿಡಿ. ಬಟ್ ಕಲ್ಸೋದು ಕೆಲಸ ಅಂತೂ ಡೆಫಿನೆಟ್ಲಿ ಆಗ್ತಾ ಇದೆ. ಅದು ಟ್ರಾಜಿಡಿನೋ ಅಥವಾ ಕಾಮಿಡಿನೋ ಅಥವಾ ಏನಂತ ಗೊತ್ತಿಲ್ಲ, ಡೆಫಿನೆಟ್ಲಿ ಕಲ್ಸೋ ಕೆಲಸ ಅಂತೂ ಆಗ್ತಾ ಇದೆ. ಈಗ ತುಂಬಾ ಕಂಪನಿಗಳು ಎಲ್ಲಾ ಭಾಷೆಯಲ್ಲಿ ಎಲ್ಲಾ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಲ್ರೆಡಿ. ಅದು ಕಾಸಿಗೋಸ್ಕರ ಮಾಡುವಂತ ಕೆಲಸ. ಹೌದು, ಕಾಸಿಗೋಸ್ಕರನೇ. ಕೆಲವೊಂದ್ಸಲ ಕೆಲವರಿಗೆ ಎಥಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ಈಗ ನಾವ್ ಯಾಕೆ ಮಾಡ್ಬೇಕು, ಈಗ ಮಾಡಿದ್ರೆ ನನ್ ಜಾಬ್ನ ಇನ್ಯಾರೋ ನಾಳೆಗೆ ನಾನೇ ಕಲ್ಲಾಕೊಂಡಂಗಾಗತ್ತೆ ಅಂತ ಆತರ ಅನ್ಸುತ್ತೆ. ಅದು ನಾವು ಮಾಡಿದ್ರೆ ಇನ್ನೊಬ್ರು ಯಾರೋ ಮಾಡ್ತಾರೆ, ಅವಾಗ ನಾವು ಕಾಸಿಗೋಸ್ಕರ ಮಾಡ್ಲೇಬೇಕಾಗತ್ತೆ. ನೀವೆಲ್ಲ ಒಂದು 10 ಕ್ವಶನ್ ಕೇಳೋದಿದ್ದೀರಿ, ಅದಕ್ಕೆಲ್ಲ ಒಂದೇ ಉತ್ತರ ಏನು ಅಂದ್ರೆ, ನಿಮ್ಮೆಲ್ಲ ಆತಂಕಗಳು ನಿಜ, ಆದ್ರೆ ನೀವು ಅದನ್ನ ಅನಿವಾರ್ಯವಾಗಿ ಅಕ್ಸೆಪ್ಟ್ ಮಾಡಬೇಕು. ನಾನು ಎಐ ಬ್ಲಾಕ್ಚೈನ್ ಫೀಲ್ಡ್ ಅಲ್ಲಿ ಇಟ್ಕೊಂಡೇ ಹೇಳ್ತಾ ಇರೋದು. ಈ ತರ ನೀವು ಡೈರೆಕ್ಟ್ ಎಲ್ಲ ಕೇಳಿದಲ್ವಾ. ಸೊ ವಾಟ್ ಎವರ್ ಯು ಗೈಸ್ ಆರ್ ಫೀಡಿಂಗ್ ಫಾರ್ ಸಾಹಿತ್ಯದ್ದು ಏನೇನ್ ಬೇರೆ ಬೇರೆ ಕನ್ನಡದು, ಧಾರವಾಡ ಕನ್ನಡ, ಹವ್ಯಕ ಕನ್ನಡ, ಸೌತ್ ಕನ್ನಡ ಅದೆಲ್ಲದನ್ನು ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಆಪ್ ಇಟ್ಸ್ ಎಐ ಬ್ಲಾಕ್ಚೈನ್ ಆಪ್. ಅದ್ರೊಳಗಡೆ ನೀವು ಈಗ ಸಾಹಿತ್ಯಕಾರರೆಲ್ಲ ನಿಮ್ಮ ಸಲುವಾಗಿ ಮಾಡಿದ್ದನ್ನ ನಾವು ಅದನ್ನ ಟೆಕ್ನಾಲಜಿ ಬಳಸ್ಕೊತೀವಿ. ಸೊ ಇಟ್ ಈಸ್ ರಿಕ್ವೈರ್ಡ್. ನಾನು ಹೇಳೋದೇನು ಕೇಳಿದ್ರೆ ಸಾಹಿತ್ಯಕ್ಕಷ್ಟೇ ಸೀಮಿತ ಅಲ್ಲ ಅದು ಎಐ ನೀವು ಬಳಸೋದನ್ನ ಅದಕ್ಕೆ ಏನು ಅದು ಸಾಹಿತ್ಯಕ್ಕಷ್ಟೇ ಬಳಸ್ಕೊಳ್ಬೇಕು ಅಂತನೂ ಇಲ್ಲ. ಅದನ್ನ ನಾವು ಟೆಕ್ನಾಲಜಿ ಬಳಸ್ಕೊತೀವಿ. ಅದನ್ನ ನಾವು ಟೆಸ್ಟ್ ಮಾಡಿ ಹೇಳಿದ್ದಕ್ಕೆ ಈ ಒಂದು ಆಪ್ ಅನ್ನ ಅದನ್ನ ಲ್ಯಾಂಗ್ವೇಜ್ ಅಸಿಸ್ಟೆನ್ಸ್ ಅನ್ನ ನಾನು ಹವ್ಯಕದಲ್ಲಿ ಟೆಸ್ಟ್ ಮಾಡಿದೆ, ಮಂಗಳೂರು ಕನ್ನಡದಲ್ಲಿ ಟೆಸ್ಟ್ ಮಾಡಿದೆ, ಧಾರವಾಡ ಕನ್ನಡದಲ್ಲಿ ಟೆಸ್ಟ್ ಮಾಡಿದೆ. ನಾವು ಟೆಕ್ನಾಲಜಿ ಪೀಪಲ್ ಯಾರಿಗೂ ಅದನ್ನ ಫೀಡ್ ಮಾಡಿದ್ದಲ್ಲ.
ನಿಮ್ಮಂತ ಸಾಹಿತಿಗಳೇ ಅದನ್ನ ಫೀಲ್ ಮಾಡಿದ್ದು, ಅದನ್ನ ನಾವು ಬಳಸ್ಕೊಳ್ತಾ ಇದೀವಿ. ಸೊ ಇದನ್ನ ಜಸ್ಟ್ ಸಾಹಿತ್ಯಕ್ಕಷ್ಟೇ ಸೀಮಿತ ಅಂತ ತಿಳ್ಕೊಬೇಡಿ ಅಷ್ಟೇ. ಅಲ್ಲಲ್ಲ ಗೊತ್ತಾಯ್ತು ಅಂದ್ರೆ ನಾನೊಂದು ಪ್ರಶ್ನೆ ಕೇಳಬೇಕು. ಇದು ಸಾಹಿತ್ಯಕ್ಕೆ ಮತ್ತು ಸೃಜನಶೀಲ ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಇದೆ. ನೀವು ಇಷ್ಟೊತ್ತು ಹೇಳಿದ ಪ್ರಕಾರ ಮತ್ತು ನಾನು ಅಲ್ಲಲ್ಲಿ ಓದಿ ಕೇಳಿದ ಪ್ರಕಾರ, ಈಗ ಕನ್ನಡದಲ್ಲಿ ನಾನು ಪ್ರಗತಿಶೀಲರ ಕಾಲದ ಒಂದು ಕಾದಂಬರಿನ ಬರಿಬೇಕು ಅಂತ ಕೊಟ್ರೆ ಅದು ಬರೆಯುತ್ತೆ ಅಲ್ವಾ, ಸ್ಥೂಲವಾಗಿ. ಅದೇ ರೀತಿ ಕುವೆಂಪು ತರ ಒಂದು ಕಾವ್ಯ ಬರೀರಿ ಅಂದ್ರೆ ಅದು ಬರೆಯುತ್ತೆ ಈಗ ಸಬ್ಜೆಕ್ಟ್ ಬರೆಯುತ್ತಲ್ಲ ಬರೆಯುತ್ತೆ. ಅಥವಾ ಅಡಿಗರ ತರ ಒಂದು ಪದ್ಯ ಬರೀರಿ ಅಂದ್ರೆ ಅದು ಬರೆಯುತ್ತೆ. ಅಂದ್ರೆ ಇದುವರೆಗೆ ಕನ್ನಡದ ಚಳುವಳಿಗಳು ಏನೇನಿದೆ, ಸಾಹಿತ್ಯ ಚಳುವಳಿಗಳಿದೆಯಲ್ಲ, ದಲಿತ ಸಾಹಿತ್ಯ ಎಲ್ಲನೂ ಕೂಡ ಆ ತರ ಎಲ್ಲ ಬರೆಯೋದಕ್ಕೂ ಕೂಡ ಅವಕಾಶ ಇದೆ. ಇವತ್ತಲ್ಲ ನಾಳೆ ಇದೆ, ಇವತ್ತಿಲ್ಲದೆ ಇರ್ಬೋದು, ನಾಳೆ ಇದೆ, ಆ ಚಾನ್ಸಸ್ ಅಂತೂ ಇದೆ. ನಾನ್ ಕೇಳ್ತಾ ಇರೋ ಪ್ರಶ್ನೆ ಏನಂತಂದ್ರೆ, ಕನ್ನಡದಲ್ಲಿ ಇದುವರೆಗೆ ಯಾರೂ ಬರೆದಿಲ್ಲ, ಯಾವ ಪರಂಪರೆಗೂ ಬರೆದಿಲ್ಲ ಅಂತವನು ಒಬ್ಬ ಇದ್ದಾರೆ ಅಂತ ತಿಳ್ಕೊಂಡೆ, ಅದು ಒಯ್ಯ ಮೊದಲೇ ಆಗ್ಬೋದು. ಅವ್ರಿಗೆ ಚಾನ್ಸ್ ಇದೆ ಅಲ್ವಾ, ಅವರಿಗೆ ಈ ಏನು ಮಾಡೋದಿಲ್ಲ ಅಂತ. ಅದೇ ಸೊ ನಾವು ಅದನ್ನ ಆಲ್ರೆಡಿ ಹೇಳಿದ್ವಿ. ಏನಂದ್ರೆ ಇನ್ನೊಂದು ನಿಮ್ಮ ಅರ್ಥೈಸೋಕೆ ಇನ್ನೊಂದು ರೀತಿ ಹೇಳ್ಬೇಕು ಅಂದ್ರೆ, AI ಪ್ರಾಬ್ಲಮ್ಗೆ ಪ್ರಾಬ್ಲಮ್ ಕೊಟ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಬಟ್ ಆ ಪ್ರಾಬ್ಲಮ್ ನ ಡಿಫೈನ್ ಮಾಡೋದು ಯಾರು? ಆ ಪ್ರಾಬ್ಲಮ್ ನ ಡಿಫೈನ್ ಮಾಡೋ, ಇಲ್ಲದ ಪ್ರಾಬ್ಲಮ್ ಡಿಫೈನ್ ಮಾಡಿದ್ರೆ AI ಕಲ ಆಗಲ್ಲ. ಇದು ಸ್ವಲ್ಪ ಫಿಲಾಸಫಿಕಲ್ ಕ್ವಶನ್ ಹೇಳ್ತಾ ಇಲ್ಲ. ಮನುಷ್ಯನಿಗಷ್ಟೇ ಇದೊಂದು ಪ್ರಾಬ್ಲಮ್ ಇದೆ ಅಂತ, ಒಂದು ಸಮಸ್ಯೆ ಇದೆ ಅಂತ ಡಿಫೈನ್ ಮಾಡಕ್ ಸಾಧ್ಯ. ಯಾಕಂದ್ರೆ ಅದು ಡಿಫೈನ್ ಮಾಡಿದ ಸಮಸ್ಯೆಗೆ ಕಂಡುಕೊಂಡ ಉತ್ತರಗಳನ್ನ ಟ್ರೈನ್ ಆಗುತ್ತೆ. ಸೊ ಅದು ಅದ್ರ ಬೇಸಿಸ್ ಮೇಲೆ ನಿಮ್ಮ ಹೊಸ ಪ್ರಾಬ್ಲಮ್ಗೂ ಸಮಸ್ಯೆ ಉತ್ತರ ಹುಡಿಕೊಡುತ್ತೆ, ಸಾಲ್ವ್ ಮಾಡಿಕೊಡುತ್ತೆ. ಸೊ ದ ಎಂಟೈರ್ ಡಿಫ್ರೆನ್ಶಿಯೇಷನ್ ಬಿಟ್ವೀನ್ AI ಅಂಡ್ ಹ್ಯೂಮನ್ ಅಂತಂದ್ರೆ, ನೀವು ಹೇಳಿದಾಗೆ ಇಲ್ಲಿವರೆಗೆ ಇಲ್ಲದನ್ನ ಅಥವಾ ಮುಂಬರುವುದನ್ನ, ವಿಚ್ ಇಸ್ ಅ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ವಾಟ್ ಎವರ್ ನೀವು ಹೇಳಿದ್ದು ಅದು ಇಟ್ಸ್ ನಥಿಂಗ್ ಬಟ್ ಎ ನ್ಯೂ ಪ್ರಾಬ್ಲಮ್, ಅದೊಂದು ಸ್ಟೇಟ್ಮೆಂಟ್. ಅದನ್ನ AI ಕೈಲಿ ಆಗಲ್ಲ, ಅದನ್ನ ಮನುಷ್ಯನೇ ಕೋಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ತಾಂತ್ರಿಕ ಪ್ರಾಬ್ಲಮ್ಗಳೆಲ್ಲ ಅದು AI ಮಾಡ್ಬಿಡುತ್ತೆ. ಇಟ್ ಕ್ಯಾನ್ ಪ್ರೆಡಿಕ್ಟ್, ಲೈಕ್ ಶೇರ್ ಮಾರ್ಕೆಟ್ ಪ್ರೆಡಿಕ್ಟ್ ಮಾಡುತ್ತೆ, ವೆದರ್ ಪ್ರೆಡಿಕ್ಟ್ ಮಾಡುತ್ತೆ, ಸ್ಪೇಸ್ ಪ್ರೆಡಿಕ್ಟ್ ಮಾಡುತ್ತೆ, ಇನ್ನೆಷ್ಟು ದೂರ ಆದ್ಮೇಲೆ ಏನಿರ್ಬೋದು ಅದೇ ಈ ತರ ಪ್ರೆಡಿಕ್ಟ್ ಮಾಡುತ್ತೆ. ಸಮಾಜ, ಮನುಷ್ಯನ ಸಮಾಜ ಅಥವಾ ಮನುಷ್ಯನ ಕಾನ್ಶಿಯಸ್ ಏರಿಯಾ, ಅವನ ಎದುರಿರುವ ಮುಂದಿನ ಒಂದು ಹೊಸ ಸಮಸ್ಯೆಯನ್ನ ಅದಕ್ಕೆ ಸ್ಟೇಟ್ ಮಾಡಕ್ ಬರಲ್ಲ, ಪ್ರಾಬ್ಲಮ್ ಗೆಸ್ ಮಾಡಕ್, ಪ್ರೆಡಿಕ್ಟ್ ಮಾಡಕ್ ಬರಲ್ಲ. ಆ ದೃಷ್ಟಿಯಿಂದ ನೀವು ಹೇಳಿದ್ರೆ ಅದು ನಂದೊಂದು ಪ್ರಶ್ನೆ ಇದೆ, ಕೇಳಿಸ್ತೀನಿ. ಬಹುಶಃ ಊಟದ ಟೈಮ್ ಆಗಿರೋದ್ರಿಂದ ಏನೋ ನೀವು ಹೇಳೋ ಎಲ್ಲ ಶಕ್ತಿಯುತ ಪಾಯಿಂಟ್ಸ್ ನನ್ ದೌರ್ಬಲ್ಯವಾಗಿ ಕಾಣ್ತಾ ಇದೆ. ಆಗ್ಲಿಂದ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಮಧು, ಈಗ ಯುರೋಪ್ ನಲ್ಲಿ ಇರುವಂತಹ ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ತಂತ್ರಜ್ಞಾನ ಆಧಾರಿತ ಬರವಣಿಗೆಯನ್ನ ಬ್ಯಾನ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಅದನ್ನ ಬಳಸುವಾಗ, ಯಾಕಂದ್ರೆ ಸಂಶೋಧನೆ ಎಲ್ಲವೂ ಕಾಪಿ ಪೇಸ್ಟ್ ಆಗಿ ಯಾವುದೇ ರೀತಿಯಾಗಿ ವಿದ್ಯಾರ್ಥಿ ತನ್ನ ಬೌದ್ಧಿಕ ಗುಣಮಟ್ಟ ಬಹಳಷ್ಟು ತಳಪಾಯಕ್ಕೆ ಹೋಗಿ ಅಲ್ಲಿ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಒಂದು. ಎರಡನೇದು, ಈಗ ಸಾಹಿತ್ಯದಲ್ಲಿ ಎಷ್ಟೊಂದು ಸಾಧ್ಯತೆಗಳನ್ನ ನೀವು ಹೇಳಿದ್ರಿ. ನನಗೆ ಸಾಧ್ಯತೆಯ ದೌರ್ಬಲ್ಯ ಅಂತ ಯಾಕೆ ಕಾಣ್ತಾ ಇದೆ ಅಂದ್ರೆ, ಈಗ ಒಂದು ಅನುವಾದದ ಬಗ್ಗೆ ಏನೋ ಒಂದು ಪ್ರಶ್ನೆ ಬಂತು. ಈಗ ಸಾಹಿತ್ಯ ಪ್ರಶಸ್ತಿಗಳನ್ನ ನಾವು ಕೊಡ್ತಿರ್ಬೋದು, ಅಂದ್ರೆ ಬರಹಗಾರನ ಶೈಲಿ, ಭಾಷೆ ಅದನ್ನೆಲ್ಲ ಗಮನಿಸಿ ಪ್ರಶಸ್ತಿಯನ್ನ ಕೊಡ್ತಾರೆ. ಜಡ್ಜ್ಗಳ ಕೆಲಸ ತುಂಬಾ ಜಾಸ್ತಿ. ಈಗ ಅವರಿಗೆ ಒಂದು 10 ಜನ ಬರ್ದವರು ಎಲ್ಲರೂ ತಂತ್ರಜ್ಞಾನದಲ್ಲಿ ಪರಿಣಿತರು. ಅವರ ಸಂವೇದನೆ ಎಷ್ಟಿದೆ, ಅವರ ಜೀವನಾನುಭವ ಎಷ್ಟಿದೆ, ಅವರ ಲೋಕದೃಷ್ಟಿ ಎಷ್ಟಿದೆ, ಸಾಹಿತಿಯಾಗಿ ಅವರ ಜೀವನ ದರ್ಶನ ಎಷ್ಟಿದೆ ನಮಗ್ ಗೊತ್ತಿಲ್ಲ. ಹಾಗಿದ್ದಾಗ ಓದುಗರಿಗೆ ಮೋಸ ಆಗೋದಿಲ್ವಾ ಅಂತ ಕೃತಿಗಳಿಂದ? ಇಲ್ಲ, ಅದೇ ಎಥಿಕಲ್ ಕ್ವಶನ್. ಅಂದ್ರೆ ಇದಕ್ಕೆ ನೋಡಿ, ನಾವು ಆಗ್ಲೇ ಹೇಳಿದೆ, ಇವೆಲ್ಲ ಪ್ರಶ್ನೆಗಳು ನಿಮ್ಮೆಲ್ಲ ಆತಂಕಗಳು ಸರಿ, ನಿಜ, ವಾಸ್ತವ. ನೀವು ಅನಿವಾರ್ಯ ಒಪ್ಕೊಳ್ತಿರೋ ಬಿಡ್ತಿರೋ, ಬರುತ್ತೆ ಆಗುತ್ತೆ ಅಷ್ಟೇ, ಅದಷ್ಟೇ ಉತ್ತರ. ಅದಕ್ಕೆ ಅಂದ್ರೆ ನಾವೇನು ಇಲ್ಲ ಈಗ ಹಿಂಗ್ ಮಾಡ್ತೇವೆ. ಬ್ಲಾಕ್ ಚೈನ್ ಬಗ್ಗೆ ಹೇಳಿದ್ರಲ್ಲ, ಅದು ಈ ತರ ಸಿಚುವೇಶನ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಕಾಪಿ ಮಾಡಿದ್ರೆ ಅಥವಾ ನೀವು ಎಲ್ಲಿಂದ ಏನ್ ಎತ್ಕೊಂಡಿದ್ದೀರಾ, ಹೇಗೆ ತಗೊಂಡಿದ್ದೀರಾ, ಅದೆಲ್ಲ ಅದ್ರಲ್ಲಿ ಟ್ರೇಸಬಿಲಿಟಿ ಇತ್ತು ಅಂತಂದ್ರೆ ಅವಾಗ ಜಡ್ಜ್ಗಳ ಕೆಲಸ ಸುಲಭ ಆಗುತ್ತೆ. ಇವಾಗಲೇ ಸಂಶೋಧನೆ ಹೇಳ್ತಲ್ಲ, ಅದು ಸ್ವಲ್ಪ ಹೇಳ್ಬಿಡಿ. ಈ ಯುರೋಪರು ಸ್ವಲ್ಪ ಮಾಡ್ಬೇಕು. ಆಕ್ಚುಲಿ ಅವ್ರು ಹೇಳಿದ್ದು ಕರೆಕ್ಟ್. ಆಮೇಲೆ ಅದು ಆ ತರದ
ತರದ್ದು ಎಲ್ಲ ಸ್ಕೂಲಲ್ಲೂ ಎಲ್ಲ ಕಾಲೇಜಸ್ ಅಲ್ಲಿ ಬರ್ಬೇಕು ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ನಮ್ದು ಮುಂದಿನ ಜನರೇಷನ್ ಥಿಂಕಿಂಗ್ ಕೆಪಾಬಿಲಿಟಿ, ಕ್ರಿಟಿಕಲ್ ಥಿಂಕಿಂಗ್ ಕೆಪಾಬಿಲಿಟಿ ಫುಲ್ ಕಳ್ಕೊಳ್ತಾ ಇದೆ, ಎಲ್ಲ ಹೊರಟೋಗ್ತಾ ಇದೆ. ಹಾಗಾಗಿ ಅದು ಆತರ ಬ್ಯಾನ್ ಮಾಡ್ಬೇಕಾದ್ದು ಇವಾಗಿದ್ದು ಅನಿವಾರ್ಯ ಅಂತ. ಆತರ ಲಾಸ್ ತರ್ಬೇಕಂತಿರೋದು ಅದು ಮನುಷ್ಯರ ಬುದ್ಧಿಶಕ್ತಿ ಉಳ್ಕೊಳ್ಬೇಕು ಅಂತಂದ್ರೆ ಅದು ಅನಿವಾರ್ಯ ಅಂತ ನಂಗೆ ಅನ್ಸುತ್ತೆ. ಈಗ ನಾನು ಸ್ವಲ್ಪ ಡಿಬೇಟ್ ಆಗಿ ಹೇಳ್ತೀನಿ. ಇವ್ರು ಹೇಳಿದ್ ನಿಜ, ಆಮೇಲೆ ನೀವೆಲ್ಲ ಓದೋದು ನಿಜ. ಆದ್ರೆ ಏನಾಗುತ್ತೆ ಅಂದ್ರೆ ನಾವು ಮುಂಚೆ ಕ್ಯಾಲ್ಕುಲೇಟರ್ ಅಲ್ಲೇ ಮಗ್ಗಿ ಮಾಡ್ತಾ ಇದ್ವಿ, ಬಾಯಲ್ಲಿ ಮಗ್ಗಿ ಇತ್ತು. ಇವಾಗ ಕ್ಯಾಲ್ಕುಲೇಟರ್ ಇದ್ರೆ ನಾವೇನು ಕೂಡ ಕಡಿಮೆ ಮಾಡಲ್ಲ. ಹಾಗಂತ ನಾವೇನಾದ್ರು ಕಳ್ಕೊಂಡ್ವಾ ಅನ್ನೋದು ಒಂದು ತಾತ್ವಿಕ ಪ್ರಶ್ನೆ. ಇಲ್ಲಪ್ಪ, ಮುಂಚೆ ನಾವು ಹತ್ರ ದುಡ್ಡು ಕಡಿಮೆ ಇತ್ತು ನಮ್ಮ ದೇಶದಲ್ಲಿ, ಬರೀ 2 ರೂಪಾಯಿ 3 ರೂಪಾಯಿಗೆಲ್ಲ ಸಿಕ್ತಿತ್ತು. ಸೊ ಗುಣಿಸೋದು ಕಳೆಯೋದು ಈಸಿ ಆಗ್ತಿತ್ತು. ಇವಾಗ ನೋಡಿದ್ರೆ ಊಟಕ್ಕೂ ತಿಂಡಿಗೂ 100 ರೂಪಾಯಿ ಆಗಿದೆ. ಅಲ್ಲೆಲ್ಲ ಕೂಡಿ ಕಳಿಯಕ್ಕೆ ಆಗಲ್ಲ. ಮಷಿನ್ ಬೇಕೇ ಬೇಕು, ಕ್ಯಾಲ್ಕುಲೇಟರ್ ಬೇಕೇ ಬೇಕು. ಹಾಗೆ ಆ ದೃಷ್ಟಿಯಿಂದ ಮನುಷ್ಯ ಈ ನಾವೇನು ಇವತ್ತು ನಾವು ಸ್ಕಿಲ್ ಅನ್ಕೊಂಡಿದೀವಲ್ಲ, ಮೆಮೊರೈಸೇಷನ್, ಸ್ಮರಣ ಶಕ್ತಿ, ಇದೆಲ್ಲ ಪ್ರಾಬಬ್ಲಿ ರಿಪ್ರೊಡಕ್ಷನ್ ಇರುತ್ತಲ್ಲ, ಏನ್ ನೀವು ಕಲ್ತಿದ್ದೀರಾ, ನೀವು ಏನ್ ಕಲ್ತಿದ್ದೀರಾ ಅಂತ ಗೊತ್ತು ಮಾಡೋ ಕೆಲಸ ಇರುತ್ತಲ್ಲ, ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಆಗುತ್ತೆ. ಬಟ್ ವಾಟ್ ಐ ಸೇಯಿಂಗ್ ಇಸ್ that may not be the basic skill of human at all. ಅಂದ್ರೆ ಅದು ಇಷ್ಟು ದಿವಸ ಸುಮ್ಮನೆ ಲೆಬೋರಿಯಸ್ ಆಗಿ ಮಾಡ್ತಿದ್ದಾರೆ. ಅದು ಅಗತ್ಯನೇ ಇವೇನೋ ಅವ್ರು ಮಾಡೋದು. ತಿಳ್ಕೊಂಡು ಮಾಡ್ಬೇಕಲ್ಲ. ಇವಾಗ ಏನೊಂದು ಯಾವ್ದೊಂದು ಪೀರಿಯಡಿಕ್ ಟೇಬಲ್ ಇರುತ್ತೆ ಅಂತ ಮೆಮೊರೈಸ್ ಮಾಡ್ಕೊಳ್ಬೇಕು. ಯಾವ ಎಲಿಮೆಂಟ್ ಆದ್ಮೇಲೆ ಯಾವ್ದು ಬರುತ್ತೆ ಅಂತ ಗೊತ್ತಿರ್ಬೇಕು ನಮ್ಗೆ. ಗೊತ್ತಿರಬಾರ್ದು ಅನ್ನೋದಾನೆ ಇದು. ಅದು ಲೆಬೋರಿಯಸ್ ಜಾಬ್. In Finland, there is no such concepts actually. It is very free actually. So it's a laborious thing actually. Why should I do that? And whatever you're talking about AI, right? AI is old now. It's generative AI. The models are already coming actually, where it's thinking about the future and it will solve the problems. So nanotechnology, they're actually combining with generative AI and they're solving a lot of problems. In technical field, I'm working on that. ಸೊ ನೀವೆಲ್ಲ ಏನು ಆತಂಕ ಇರ್ತದೆ, ಈಗ ಹೋಗುತ್ತೆ, ಇದಾಯ್ತು, ಮಕ್ಕಳಲ್ಲಿ ಇದಾಗುತ್ತೆ, ಅದೆಲ್ಲ ನಿಜ. ನಿಮ್ಮ ಆತಂಕ ಯಾಕಂದ್ರೆ ಯು ಆರ್ ಇನ್ ದಟ್ ಮೈಂಡ್ ಸೆಟ್. ಬಟ್ ನಾವು ಅದೇನು ಹೋಗುತ್ತೆ ಇರೋದಲ್ಲ, ಅದೆಲ್ಲ ಇಟ್ ವಾಸ್ ಮೋಸ್ಟ್ ಆಫ್ ಇಟ್ ವಾಸ್ ಲೆಬೋರಿಯಸ್ ಜಾಬ್. ಮನುಷ್ಯ ಮಾಡಲೇಬೇಕಾಗಿಲ್ಲ. You mean to say that AI is supreme, so we have to accept it and bow before it. I didn't say supreme, accept ಮಾಡ್ಕೋಬೇಕಷ್ಟೇ. ಅದೇ ಇಬ್ರು ಹೇಳಿದಂಗೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತವೆ, ಮತ್ತೆ ಸೋಮಾರಿತನವೂ ಜಾಸ್ತಿ ಆಗ್ತದೆ. ನಾವ್ ಯಾಕೆ ಮಾಡ್ಬೇಕು, ನಮ್ಗೆ ಎಲ್ಲವೂ ಅದು ಮಾಡ್ತದೆ, ನಾವ್ ಏನ್ ಮಾಡ್ಬೇಕು, ಎಲ್ಲವೂ ಅದು ಮಾಡುತ್ತೆ ಹೇಳಿ ಸೋಮಾರಿತನ ನಾವ್ ಏನ್ ಮತ್ತೆ ಇವಾಗ ಬಹಳ ಸೋಮಾರಿತನ ಜಾಸ್ತಿ ಆಗ್ತದೆ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ನಾನು ಸಾಮಾನ್ಯವಾಗಿ ಎಲ್ಲ ಕಡೆ ಹೇಳಿದ್ರೆ ಮನುಷ್ಯ ಸುಮ್ಮನೆ ಕೂರೋ ವ್ಯಕ್ತಿ ಅಲ್ಲ. ಅವ್ನು ಈ ತರ ತುಂಬಾ ಬಿಡುಗಡೆ ಸೈನ್ ಸಿಕ್ತಾಗ ಅವನು ಹೊಸದಾಗಿ ಏನೋ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹುಡುಕ್ತಾರೆ ಅಂತ ಅದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡ್ತಾರೆ. ಇವಾಗ ನಮ್ಗೆ ಬಿಡುವಿಲ್ಲ, ಮಾಡಕ್ಕೆ 8 ಗಂಟೆ ಕೆಲಸ ಇದೆ, ಆದ್ರಿಂದ ನಾವು ಬಾಹ್ಯಾಕಾಶವನ್ನ ಸಂಶೋಧನೆ ಮಾಡ್ತಿಲ್ಲ, ಅಥವಾ ಆರ್ಕಿಯಾಲಜಿನ ಎಕ್ಸ್ಪ್ಲೋರ್ ಮಾಡ್ತಿಲ್ಲ, ಸಮುದ್ರವನ್ನ ಎಕ್ಸ್ಪ್ಲೋರ್ ಮಾಡ್ತಿಲ್ಲ, ರಿಸೋರ್ಸ್ ಇಲ್ಲ. ಅದರಿಂದ ಈ 8 ಗಂಟೆ ಜಾಬ್ ಯಾವಾಗ 4 ಗಂಟೆ ಅಥವಾ 2 ಗಂಟೆ ಇರುತ್ತೆ, ಎಲ್ಲ ಏನ್ ಮಾಡಿದ್ರೆ ದಿಸ್ ಎಂಟೈರ್ ರಿಸೋರ್ಸ್ ಇದೆಯಲ್ಲ, ಹ್ಯೂಮನ್ ರಿಸೋರ್ಸ್, ಇಟ್ ಕ್ಯಾನ್ ಬಿ ವೆಲ್ ಯೂಸ್ಡ್ in the areas where we have not explored yet, and those are the bigger question that human being has. ಹೊಸ ತರ ಜಾಬ್ಗಳು ಕ್ರಿಯೇಟ್ ಆಗ್ಬೋದು, ಯಾವ ತರದ್ದು ಇವಾಗ ಹೇಳಕ್ಕಾಗಲ್ಲ. ಏನೇ ನೀವು ಇದ್ರದ್ದು ಕೆಟ್ಟದ್ದು ಒಳ್ಳೆದು ಮಾತನಾಡಿದ್ರು ನಾವು ಇದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂತ ಅನಿವಾರ್ಯವಾಗಿದೆ. ಅದು ಸಮಸ್ಯೆ.